ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಮ್ಮ, ಆದ್ರೂ ಯಾಕೋ ನನ್ಗೆ ವಾಯ್ಸ್ ಬೇರೆ ತರ ಇದೆ ಅಂತ ಅನಿಸ್ತಾ ಇದೆ. ಏನಿಲ್ಲ ಕಣೆ, ನೀನ್ ಹಚ್ಚು. ಪಲ್ಲವಿ, ನಿನ್ ಗಂಟ್ಲು ಯಾಕೆ ಒಂಥರ ಆಗ್ಬಿಟ್ಟಿದೆ ವಾಯ್ಸು? ಅದಾ ಜ್ಯೂಸ್ ಕುಡ್ದೆ ಅದ್ಕ ಹಂಗಾಗೈತ್ರಿ. ಬರವ ಮುತ್ತೈದರು ಅರ್ಶನ ಕೊಟ್ಬೇಕು. ಮದುಮಗಳ ನೀ ಎದಕ್ ಕುಂತೀಯವ್ವ? ಹೇಳು, ನೀನು ಅರ್ಶನ ಕೊಟ್ಟು ಚಲೋ ಹೊತ್ತಂಗ. ಭತ್ತವ ಕುಟ್ಟುತ್ತ ಚಂದದಿ ನೀವ್ ಹಾಡಿ, ಕನ್ಯಾಗಿ ಚಲೋ ಹೊತ್ತ ಹರಸೀರಿ, ನೀವು ಕನ್ಯಾಗಿ ಚಲೋ ಹೊತ್ತ ಹರಸೀರಿ. ತಂದನ ತಾನ 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 ತಂದನ ತಾನ ತಂದನ ತಾನಿ ತಂದನ ತಾನ ತಾನ. ಸಾಕ್ರವಾ ನಿಂದ್ರಿಸಿ ತರ್ರಿ ಇಲ್ಲಿ. ಬದಿಗಿಡ್ರದ ಏನ್ರವ ತಾಂಬೂಲ ತಗೊಂಬ, ಎಲ್ಲಾರ್ಗೂ ಮಡಲ್ ತುಂಬಬೇಕು. ಕೊಡುವ, ನೀ ಎಲ್ಲಾರ್ಗೂ ಅರ್ಶನ ಕುಂಕುಮ ಕೊಡು. ಮೊದಲ ನನಗ್ ಕೊಡು. ಬಗ್ಗಿಲ್ಲಿ ಟೊಂಕ ಬಗ್ಗಿಸ್ಬೇಕು. ಎಲ್ಲಾರ್ಗೂ ಕೊಡು. ಕೊಡು ನನಗ. ಹಂಗ ನಿಂದ್ರು. ಹೋಗು. ಕೊಡಿಲಿ. ಅಯ್ಯ, ಶಾಸ್ತ್ರ ಎಲ್ಲ ಬೇಗ ಮುಗಿದ್ರೆ ಸಾಕಾಗೈತಿ. ಸೋದರ ಮಾವನ್ ಕರ್ಕೊಂಬನ್ನಿ, ಭತ್ತ ಕಟ್ಟ. ಇರಿ, ನಮ್ಮ ಮನೆಯವರ ಕರ್ಕೊಂಬರ್ತೀನಿ. ಅಯ್ಯ, ಸೋದರ ಮಾವ ಅಂದ್ರು ಅವ್ರನ್ನೇ ಕರ್ಕೊಂಬರ್ತೀರಾ, ಅಪ್ಪ ಅಮ್ಮ ಅಂದ್ರು ಅವ್ರನ್ನೇ ಕರ್ಕೊಂಬರ್ತೀರಾ? ನಮ್ ಪಲ್ಲವಿಗೆ ಎಲ್ಲಾನು ನಾವೇ ಅಮ್ಮ. ಬರ್ತೀನಿ ರೀ.
ಹೊಡೋಕ್ ಮುಂಚೆ ಪಲ್ಲವಿ ಕೈಯಿಂದ ಪೂಜೆ ಮಾಡಿಸಿ ದೇವ್ರ ಮುಂದೆ ದೀಪ ಹಚ್ಚಿಸ್ಬೇಕು. ಹೌದೌದು, ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗೇ ನಡೆಯುತ್ತೆ. ಪಲ್ಲವಿ, ಪಲ್ಲವಿ, ಏನಪ್ಪ ಮಾಡೋದು, ಇವ್ರು ಬೇರೆ ಕರಿತಾ ಇದ್ದಾರೆ. ಅಯ್ಯೋ, ಅವಳು ಲ್ಯಾಪ್ಟಾಪ್ ಮುಂದೆ ಕೂತಿದ್ದಾಳೋ ಏನೋ, ಹೋಗ್ ನೀನೇ ಕರ್ಕೊಂಬ. ನೀ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ, ಮತ್ತೆ ಅದನ್ನ ಮರ್ತೆ ಗೀತಾ ಮಾಡಿದ್ದೀನಿ ನಿನಗೆ ಹೇಳಿದೆ ಹೇಳ್ಬೇಕು, ನಾನು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡೆ. ಪಲ್ಲವಿ, ಪಲ್ಲವಿ, ಮದ್ವೆ ಮಂಟಪಕ್ಕೆ ಹೋಗಕ್ಕೆ ಟೈಮ್ ಆಯ್ತು. ನಾನು ಅವಾಗ್ಲಿಂದ ಕರಿತಾನೆ ಇದ್ದೀನಿ. ಏನೇ ಮಾಡ್ತಿದ್ಯಾ ನೀನು? ಯಾಕೆ ಮುಖಕ್ಕೆ ಸೆರ್ಗೋದ್ಕೊಂಡಿದ್ಯಾ? ಆ ಫೋಟೋಗ್ರಾಫರ್ ಆದ್ರೂ 1-2 ಫೋಟೋನ ಚೆನ್ನಾಗಿ ತೆಗಿಲಿ. ತೆಗಿ. ಬೇಡ ಬೇಡ, ಪರವಾಗಿಲ್ಲ, ತೆಗಿ. ಶಾಸ್ತ್ರಗಳನ್ನ ಪಾಲಿಸ್ಬೇಕು, ಆದ್ರೆ ಇಷ್ಟೊಂದಲ್ಲ. ನಾಳೆ ದಿನ ನಿನ್ ಮದ್ವೆ ಆಲ್ಬಮ್ನ ನೋಡ್ಕೋ ಕುತ್ಕೊಂಡ್ರೆ ನಿನ್ ಮುಖ ಕಾಣ್ಬೇಕೋ ಬೇಡ್ವೋ? ತೆಗಿ ಪಲ್ಲವಿ.